ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಈ ಶೈಕ್ಷಣಿಕ ವರ್ಷದ ನನ್ನ ಮೊದಲನೆಯ ತರಗತಿ. ಈ ಹಿಂದೆ ಒಂದು ದಿವಸ ಬಂದು ನಿಮಗೆ ಮೋಟಿವೇಶನಲ್ ಕ್ಲಾಸ್ ಹೇಳೋಗಿದ್ದೆ, ಈ ವರ್ಷ ಹೇಗೆ ಓದಬೇಕು ಏನು ಇರ್ತಾ ಅಂತ. ಹಾಗೆಯೇ 9ನೇ ತರಗತಿಯಲ್ಲಿ ಹೇಳಿದಂಥ ಕೆಲವು ವಿಚಾರಗಳು ನೆನಪಲ್ಲಿ ಇರಬೇಕು ಅಂತ ಅನ್ಕೋತೀನಿ. 1 ನಿಮಿಷಕ್ಕೆ 300ಕ್ಕೂ ಅಧಿಕ ಪದಗಳನ್ನು ಬರೆಯುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಹೌದಾ? ನೆನಪಿದೆಯಾ? ಹಾಗೆಯೇ ಯಾವುದಾದ್ರೂ ಒಂದು ಸ್ಪೀಚನ್ನು ಕೇಳಿದರೆ, ಯಾರಾದರೂ ಮಾತಾಡೋದನ್ನು ಕೇಳ್ತಾ ಇದ್ರೆ, ಅವರು ಹೇಳಿದಂತಹ ವಿಚಾರಗಳಲ್ಲಿ 80% ವಿಚಾರಗಳನ್ನು ತಲೆ ಒಳಗಡೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಹಾಗೆ ಒಂದು ಪ್ಯಾರವನ್ನು ಓದಿ ಆ ಪ್ಯಾರವನ್ನು ಮುಚ್ಚಿಟ್ಟು ಬರೆದಾಗ ಎಷ್ಟು ಅಂಶವನ್ನು ನಾನು ಮುಚ್ಚಿಟ್ಟು ಬರದೆ ಅನ್ನುವಂತಹ ಇಂಥ ವಿಚಾರಗಳನ್ನು ನಾನು 9ನೇ ಕ್ಲಾಸ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ವಿಚಾರಗಳನ್ನು ಮತ್ತೊಮ್ಮೆ ನೆನಪು ಮಾಡ್ತಾ ನಾನೀಗ ನಿಮಗೆ ಒಂದು ಸ್ಟೋರಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಿಂದೆ ಆಂಗ್ಲ ಭಾಷೆಯಲ್ಲಿ ಒಂದು ಪದ್ಯ ಇತ್ತು. ಅದು ಒಂದು ಫೇಬಲ್ ಅಂದರೆ ನೀತಿ ಕಥೆಯನ್ನು ಒಳಗೊಂಡಿರುವಂಥದ್ದು. ಆ ಪದ್ಯದ ಹೆಸರು ದ ಆಂಟ್ ಆ್ಯಂಡ್ ದ ಕ್ರಿಕೆಟ್. ಆಂಟ್ ಅಂದರೆ ಗೊತ್ತು, ಇರುವೆ ಅಥವಾ ಗೊದ್ದ. ಕ್ರಿಕೆಟ್ ಅನ್ನುವಂಥದ್ದು ಒಂದು ಸ್ಮಾಲ್ ಕ್ರಿಯೇಚರ್, ಅದು ಒಂದು ಬಗೆಯ ಕೀಟ. ಓಕೆ, ಈ ಕೀಟ ಮತ್ತು ಇರುವೆಗಳ ನಡುವೆ ನಡೆಯುವಂಥ ಒಂದು ಸಂಭಾಷಣೆಯನ್ನು ಪದ್ಯ ರೂಪದಲ್ಲಿ, ನೀತಿ ರೂಪದಲ್ಲಿ ಹೇಳಿದ. ಈ ಇರುವೆಗಳು ಗೊತ್ತು, ದಿನದ 24 ಗಂಟೆ ಏನು ಮಾಡ್ತಿರ್ತವೆ? ಕೆಲಸವನ್ನು ಮಾಡ್ತಿರ್ತವೆ, ಆಹಾರವನ್ನು ಸಂಗ್ರಹಿಸಿರುವಂಥ ಕಾರ್ಯವನ್ನು ಮಾಡ್ತವೆ. ಹೌದಲ್ಲ? ಈ ಕ್ರಿಕೆಟ್ ಇದೆಯಲ್ಲ, ಈ ಕೀಟ ಜಾಲಿ ಲೈಫ್ ಲೀಡ್ ಮಾಡುವಂಥದ್ದು. ಬೇಸಿಗೆನಲ್ಲಿ ಆರಾಮಾಗಿ ಆಟ ಆಡಿಕೊಂಡು ಕಾಲ ಕಳೆದು ಈ ಮಾವಿನ ಎಲೆಗಳು ಚಿಗುರುಗಳು ಬಂದಾಗೆಲ್ಲ ಹ್ಯಾಪಿ ಫೀಲ್ ಮಾಡಿಕೊಳ್ಳುವಂತಹ ಒಂದು ಕೀಟ. ಆ ಕೀಟಗಳನ್ನು ಕಂಪೇರ್ ಮಾಡಿ ಒಂದು ನೀತಿಯನ್ನು ಹೇಳ್ತಾರೆ. ಏನಂದರೆ, ಆ ಕ್ರಿಕೆಟ್ ಅನ್ನೋ ಕೀಟ ಇರುವೆಗೆ ಹೇಳುತ್ತೆ, ಆ್ಯಂಟ್ಗೆ ಹೇಳುತ್ತೆ, ಏ ಆ್ಯಂಟ್, ನೀನು ಮೂರ್ಖ, ಎಂಥ ಮೂರ್ಖನೋ ನೀನು. ಇಂಥ ವಾತಾವರಣ ಎಷ್ಟೊಂದು ಸುಂದರವಾಗಿದೆ, ಇಷ್ಟೊಂದು ಹ್ಯಾಪಿನೆಸ್ ಇದೆ. ಇಂಥ ಸಂದರ್ಭದಲ್ಲಿ ನೀನು ಈ ಒಂದು ಹ್ಯಾಪಿನೆಸ್ ಫೀಲ್ ಮಾಡೋದು ಬಿಟ್ಟು ನೀನು ಯಾವಾಗ ನೋಡಿರೋ ಆಹಾರನೇ ತಗೊಂಡೋಗಿ ಸ್ಟೋರ್ ಮಾಡ್ತಿರ್ತೀಯಲ್ಲ ಮಂಗ. ಹ್ಯಾಪಿ ಫೀಲ್ ಮಾಡಬೇಕು, ಜೀವನದಲ್ಲಿ ಸುಖವನ್ನು ಅನುಭವಿಸ್ಬೇಕು ಅಂತೇಳಿ. ಆಗ ಆಯಿತು, ನೀನು ಹ್ಯಾಪಿಯಾಗಿರು, ನಾನು ನನ್ನ ಕೆಲಸವನ್ನು ನಾನು ಮಾಡ್ಕೋತೀನಿ ಅಂತೇಳಿ ಅದು ಇರುವೆ ತನ್ನ ಕೆಲಸವನ್ನು ತಾನು ಮಾಡ್ಕೋಂತ ಹೋಗ್ತದೆ. ಮುಂದೆ ಒಂದು ದಿವಸ ಮಳೆಗಾಲ ಶುರುವಾಗುತ್ತೆ. ಹಾಗೆ ಮಳೆಗಾಲದ ನಂತರ ಚಳಿಗಾಲ ಕೂಡ ಬರುತ್ತೆ. ಎಲ್ಲ ಹಿಮದಿಂದ ಆವೃತವಾಗುತ್ತೆ. ಆ ಕೀಟ ಏನು ಹ್ಯಾಪಿಯಾಗಿ ಇದಾಗಿತ್ತು, ಅದಕ್ಕೆ ಎಲ್ಲೂ ಆಹಾರ ಸಿಗೋದೇ ಇಲ್ಲ. ಮಳೆಯಲ್ಲಿ ಕೊಚ್ಕೊಂಡು ಹೋಗಿರುತ್ತೆ, ಹಿಮದಿಂದ ಆವೃತವಾಗಿರುತ್ತೆ, ಎಲ್ಲೆಲ್ಲೂ ಫುಡ್ ಸಿಗೋದಿಲ್ಲ, ಆಹಾರ ಹುಡುಕಿದ್ರೂ ಸಿಗೋದಿಲ್ಲ. ಕೊನೆಗೊಂದು ದಿವಸ ಒಂದು ಇರುವೆಯ ಮನೆಯ ಬಾಗಿಲನ್ನು ತಟ್ಟುತ್ತದೆ, ನನಗೊಂಚೂರು ಆಹಾರ ಕೊಡುವಂತ. ಆಗ ಇರುವೆ ಹೇಳುತ್ತೆ, ಏನು ಹೇಳುತ್ತೆ? ಅವತ್ತು ಹ್ಯಾಪಿಯಾಗಿರಬೇಕು, ಮೂರ್ಖ ಅಂದೆ, ನಾನೇ ಕೊಡಲಿ ನಿನಗೆ ಅಂತೇಳಿ ಮನೆ ಡೋರನ್ನು ಜೋರಾಗಿ ಹಾಕುತ್ತೆ. ಅದಕ್ಕೆ ಆಹಾರವನ್ನು ಕೊಡೋದಿಲ್ಲ. ಹಾಗಾಗಿ ಯಾವ ಸಂದರ್ಭ ಇದೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದರೆ ಆ ಕ್ರಿಕೆಟ್ ಅನ್ನುವಂಥ ಕೀಟಕ್ಕೆ ಈ ಸಮಸ್ಯೆ ಬರ್ತಿಲ್ಲ. ಸರ್, ಈ ಕಥೆನ ನಮಗೆ ಯಾಕೆ ಹೇಳ್ತಾ ಇದ್ದೀರಿ ಸರ್? ಇದು ಪ್ರಾರಂಭಿಕ ದಿನ. ನಿಮಗೆ ಇನ್ನು 9 ರಿಂದ 10 ತಿಂಗಳು ನಿಮಗೆ ಸಮಯಾವಕಾಶ ಇದೆ. ಪರೀಕ್ಷೆ ಇನ್ನು ಮಾರ್ಚಿಗಲ್ವಾ ಅಂತೇಳಿ ನೀವು ಈಗೇನಾದರೂ ಜಾಲಿ ಲೈಫನ್ನು, ಕ್ರಿಕೆಟ್ ರೀತಿಯಲ್ಲಿ ಜಾಲಿ ಲೈಫನ್ನು ಲೀಡ್ ಮಾಡಿದ್ದೆ ಆದರೆ, ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಜಾಲಿ ಲೈಫ್ನ ಲೀಡ್ ಮಾಡಿದ್ದೆ ಆದರೆ, ಹ್ಯಾಪಿ ಲೈಫನ್ನು ಲೀಡ್ ಮಾಡಿದ್ದೆ ಆದರೆ, ಆರಾಮಾಗಿ ನಿದ್ದೆ ಮಾಡಿ ಕಾಲ ಕಳೆದಿದ್ದೆ ಆದರೆ, ಮುಂದೊಂದು ದಿವಸ ಪಕ್ಕದವನಿಗೆ ಚೂರು ತೋರಿಸೋ ಅಂತ ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ. ಪಕ್ಕದಾಗಿರೋನು ಕಷ್ಟಪಟ್ಟು ಓದಿರ್ತಾನೆ, ಅವನು ಅವತ್ತು ಓದ್ಕೋ ಅಂತ ಹೇಳಿದ್ರೆ ಬರಲಿಲ್ಲ ನೀನು ನನ್ನ ಜೊತೆ, ಇವತ್ತು ನನ್ನನ್ನು ಉತ್ತರ ಕೇಳ್ತಾ ಇದೆಯಾ, ತೋರಿಸಲ್ಲ ಅಂತ ಆ್ಯಂಟ್ ಬಾಗ್ಲಾಗ್ತಲ್ಲ, ಅಂತಹ ಪರಿಸ್ಥಿತಿ ನಿಮಗೂ ಬರ್ಬೋದು. ಹಾಗಾಗಿ ನೀವು ಆ್ಯಂಟ್ಗಳ ರೀತಿಯಲ್ಲಿ 24x7 ಪುಸ್ತಕದ ಬಗ್ಗೆ ಯೋಚನೆ ಮಾಡ್ಕೊಂತ ನಾಲೆಡ್ಜ್ ಗೇನ್ ಮಾಡಿ.
ಮಾರ್ಕ್ಸ್ ಹಿಂದೆ ಹೋಗ್ಬೇಡ್ರಿ, ನಾಲೆಡ್ಜ್ ಅನ್ನ ಗೈನ್ ಮಾಡೋ ಕಡೆ ಹೆಚ್ಚು ಗಮನವನ್ನು ಹರಿಸ್ತೀರಿ, ನನ್ನ ವಿದ್ಯಾರ್ಥಿಗಳಾಗಿ ಒಳ್ಳೆ ಸಂಸ್ಕಾರಯುತ ವಿದ್ಯಾರ್ಥಿಗಳು ಆಗ್ತೀರಿ ಅಂತ ಹೇಳ್ತಾ, ನಿನ್ನೆ ಪೋಷಕರ ಸಭೆಯಲ್ಲಿ ಕೂಡ ಇಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ಆದರೂ ಕೂಡ ಇವತ್ತು ಬಂದು ಕೆಲವರಲ್ಲಿ ಕ್ರಿಕೆಟ್ ಆಡ್ತಾ ಇದ್ರಿ. ಅದು ಜಾಲಿ ಲೈಫ್, ಅದು ಕ್ರಿಕೆಟ್ ಲೈಫ್ ಅಂದರೆ ಆ ಕ್ರಿಕೆಟ್ ಅನ್ನೋದು ಕೀಟದ ಲೈಫ್. ಓಕೆ, ಈ ಕಥೆಯನ್ನು ದಯವಿಟ್ಟು ಈ ಅಕಾಡೆಮಿಕ್ ಇಯರ್, ಈ ಶೈಕ್ಷಣಿಕ ವರ್ಷ ಅಷ್ಟೇ ಅಲ್ಲ, ನಿಮ್ಮ ಜೀವನ ಪರ್ಯಂತ ಈ ಒಂದು ಕಥೆಯನ್ನು ನೆನಪಲ್ಲಿ ಇಟ್ಕೊಳ್ತೀರಿ ಅಂತ ಅಂದ್ಕೊಂಡು ನಾನು ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡ್ತೇನೆ. ಓಕೆ, ರಸಾಯನಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು. ಇಲ್ಲಿ ಕೆಲವು ಎಕ್ಸಾಂಪಲ್ ಅನ್ನು ನಾನು ನಿಮಗೆ ಬರೀತಾ ಇದ್ದೇನೆ. ಒಂದು, ಹಾಲಿಗೆ ಹೆಪ್ಪಾಗ್ತೀರಿ, ಏನಾಗುತ್ತೆ? ಏನಾಗುತ್ತೆ? ಮೊಸರಾಗುತ್ತೆ. ಹೌದಾ? ಹೌದಾ? ಎರಡನೇದು, ಒಂದು ಹೊಸ ಕಬ್ಬಿಣದ ತಗಡನ್ನು ತಂದಿದ್ದೀರಿ ಅಥವಾ ಕಬ್ಬಿಣದ ಮೊಳೆಯನ್ನು ತಂದಿದ್ದೀರಿ, ಅದನ್ನ ಹೊರಗಡೆ ತೇವಾಂಶ ಇರೋ ಪ್ರದೇಶದಲ್ಲಿ ಹಾಕಿದಿರಿ, 2 ದಿವಸ 3 ದಿವಸ ಬಿಟ್ಟಾದ್ಮೇಲೆ ನೋಡ್ತೀರಿ, ಏನಾಗಿರುತ್ತೆ? ಅಂದ್ರೆ ಕಬ್ಬಿಣ ಏನಾಗುತ್ತೆ? ತುಕ್ಕು ಹಿಡಿಯುವುದು. ಓಕೆ, ತುಕ್ಕು ಹಿಡಿಯುತ್ತೆ. ಓಕೆನಾ? ಹಾಗೇನೆ ಆಹಾರ ಪದಾರ್ಥಗಳನ್ನ, ತರಕಾರಿಗಳನ್ನ ಕುಕ್ಕರಿಗೆ ಹಾಕಿ ಕೂಗಿಸ್ತಾರೆ. ಹಾಕೋದ್ಕಿಂತ ಮುಂಚೆ ಹೇಗಿರುತ್ತೆ? ಗಟ್ಟಿ ಇರುತ್ತೆ. ಕುಕ್ಕರ್ ಕೂಗಾದ್ಮೇಲೆ ಏನಾಗುತ್ತೆ? ಅಂದ್ರೆ ಆಹಾರ ಏನು? ಬೇಯುವುದು. ಬೇಯುವುದು. ಹಾಗೇನೆ ಬೆಳಗ್ಗೆ ತಿಂಡಿ ತಿಂದು ಬಂದಿದ್ದೀರಿ, ನಾನು ಕ್ಲಾಸ್ ಬಿಡೋದ್ರೊಳಗಡೆ ಸುಮಾರು 11:30 ಕ್ಲಾಸ್ ಬಿಡ್ತೇನೆ. ಕ್ಲಾಸ್ ಬಿಟ್ಟ ಅಂತ ಸಂದರ್ಭದಲ್ಲಿ ನಿಮಗೆ ಏನಾಗಿರುತ್ತೆ? ಹಸಿವಾಗಿರುತ್ತೆ. ಅಂದ್ರೆ ಊಟ ಮಾಡಿದ್ದು ಏನಾಗಿದೆ? ಜೀರ್ಣ ಆಗಿದೆ. ಆಹಾರದ ಜೀರ್ಣಕ್ರಿಯೆ. ಜೀರ್ಣಕ್ರಿಯೆ. ಓಕೆ, ಇದು ಒಂದು ರೀತಿಯ ಎಕ್ಸಾಂಪಲ್ ಅನ್ನು ತಿಳ್ಕೊಳ್ತೇವೆ. ಇಲ್ಲಿ ಇನ್ನೊಂದು ರೀತಿಯ ಎಕ್ಸಾಂಪಲ್ ಅನ್ನ ನಾನು ನಿಮಗೆ ಬರೀತಾ ಇದ್ದೀನಿ. ಅಕ್ಕಿ ಇದೆ, ಅಮ್ಮ ಭತ್ತವನ್ನು ಆರಿಸಿಟ್ಟಿದ್ದಾರೆ. ಆ ಭತ್ತ ಆರಿಸಿಟ್ಟ ಭತ್ತವನ್ನು ನೀವು ಏನ್ ಮಾಡ್ತೀರಿ? ಅಕ್ಕಿ ಜೊತೆ ಹಾಕ್ತೀರಿ. ಅಕ್ಕಿಯ ಜೊತೆ ಭತ್ತದ ಮಿಶ್ರಣ ನೀವು ಹಾಕಿದ್ರಿ. ಹೌದಾ? ಎರಡನೇ, ಹಾಲಿಗೆ ಏನಾಗ್ತೀರಿ? ಯಾರ್ದಾರು ಮನೆಗೆ ಹಾಲು ಮಾರುವಾಗ ಏನಾಗ್ತೀರಿ? ನೀರು ಹಾಕ್ತೀರಿ. ಹೌದಾ? ಫ್ರಿಜ್ಜಿಗೆ ನೀರನ್ನು ಹಾಕಿ ಇಡ್ತೀರಿ, ಏನಾಗುತ್ತೆ? ಮಂಜಾಗುತ್ತೆ. ಅಂದ್ರೆ ಎಪ್ಪುಗಟ್ಟುತ್ತೆ. ಹಿಮ ಹಾಗೆ ಮಂಜುಗಡ್ಡೆ ಆಗುತ್ತೆ. ಮಂಜುಗಡ್ಡೆಯನ್ನು ಕರಸ್ತೀರಿ, ಅಂದ್ರೆ ನೀರಾಗುತ್ತೆ. ಮಂಜುಗಡ್ಡೆ ನೀರಾಗುವುದು. ಈ ಎರಡು ಕ್ರಿಯೆಗಳಿಗೆ ಉದಾಹರಣೆ ಬರೆದಿದ್ದೀನಲ್ಲ ನಾನು. ಇವುಗಳಲ್ಲಿ ಏನಾದರೂ ಈ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಯಾರಾದರೂ ಹೇಳ್ತೀರಾ? ಗೊತ್ತಿದ್ದವ್ರ ಕೈ ಎತ್ತಿ. ಈ ಉದಾಹರಣೆಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನ ಹೇಳಿ. ದುರ್ಗಾ ಪ್ರಸಾದ್. ಹಾಲು ಮೊಸರಾಗೋದು ಅದು ರಾಸಾಯನಿಕ ಕ್ರಿಯೆ. ಇವು ರಾಸಾಯನಿಕ ಕ್ರಿಯೆಗಳ. ಓಕೆ, ಅಕ್ಕಿ ಜೊತೆ ಭತ್ತನ ಮಿಶ್ರಣ ಮಾಡೋದು ಭೌತಿಕ ಕ್ರಿಯೆ. ಓಕೆ, ವೆರಿ ಗುಡ್. ಕುತ್ಕೊಳ್ಳಿ ಸರ್. ಹಾಗಾದ್ರೆ ಈ ಕಡೆ ಬರ್ದಿರೋವೆಲ್ಲ ರಾಸಾಯನಿಕ ಕ್ರಿಯೆಗಳಿರುತ್ತೆ, ಈ ಕಡೆ ಬರ್ದಿರೋವೆಲ್ಲ ಭೌತಿಕ ಕ್ರಿಯೆ. ಹಾಗಾದ್ರೆ ದುರ್ಗಾ ಪ್ರಸಾದ್, ಯಾವ ಅಂಶದ ಆಧಾರದ ಮೇಲೆ ನೀನು ಇದನ್ನು ಹೇಳಿದೆ? ಸರ್, ರಾಸಾಯನಿಕ ಕ್ರಿಯೆ ಆಗಿದ್ದು ಮತ್ತೆ ಅದನ್ನ ಮರುಪೂರ್ಣ ಮಾಡಕ್ಕಾಗಲ್ಲ. ಅದು ಅಕ್ಕಿ ಜೊತೆ ಭತ್ತನ ಮಿಶ್ರಣ ಮಾಡಿದ್ರೆ ಭತ್ತ ಮತ್ತೆ ಆರಿಸ್ಬೋದು. ಓಕೆ ಸರ್. ಓಕೆ, ಮೊಸರು ಮತ್ತೆ ಹಾಲಾಗಲ್ಲ. ಓಕೆ, ಥ್ಯಾಂಕ್ ಯು. ಅವ್ರು ಹೇಳಿದ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಉಳಿದವ್ರಿಗೆಲ್ಲ ಪ್ಲೀಸ್ ಬಿ ಸೀಟೆಡ್. ಇಲ್ಲಿ ಹಾಲು ಮೊಸರಾಗಿದ್ದನ್ನ ಪುನಃ ಹಾಲು ಪಡೆಯಲಿಕ್ಕೆ ಆಗೋದಿಲ್ಲ. ಕಬ್ಬಿಣ ತುಕ್ಕಿಡದಿರೋದನ್ನ ಪುನಃ ಮತ್ತೆ ಕಬ್ಬಿಣವಾಗಿ, ಹೊಸ ಕಬ್ಬಿಣವಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ. ಆಹಾರ ಬೇಯ್ದಿರೋದನ್ನ ಮತ್ತೆ ವಾಪಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಿಂದಿರುಗಿಸಕ್ಕೆ ಆಗೋದಿಲ್ಲ. ಆಹಾರ ಜೀರ್ಣ ಆದ್ಮೇಲೆ ಮತ್ತೆ ನಾವು ಅದನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಆದ್ರೆ ಅಕ್ಕಿ ಜೊತೆ ಭತ್ತ ಮಿಶ್ರಣ ಮಾಡಿದಿರಿ, ಪುನಃ ಆಯಿಲ್ ಬಿಟ್ಟು ಅದನ್ನ ಸಪರೇಟ್ ಮಾಡ್ಬೋದು. ಹಾಲಿಗೆ ನೀರು ಹಾಕಿದಿರಿ, ಹಾಲನ್ನ ಕಾಯಿಸಿದಾಗ ನೀರು ಹಾಲು ಮಾತ್ರ ಉಳಿಯುತ್ತೆ. ಮಂಜುಗಡ್ಡೆ ನೀರಾಗುತ್ತೆ, ಆ ನೀರನ್ನ ಮತ್ತೆ ಫ್ರೀಸ್ ಮಾಡಿದ್ರೆ
ಬಳಸಲಿಕ್ಕೆ ಆಗದೆ ಇರುವಂಥ ಕ್ರಿಯೆಗಳು. ಹೌದಾ? ಹಾಗಾದ್ರೆ ಇವು ರಾಸಾಯನಿಕ ಕ್ರಿಯೆ ಅಂತ ಆಯ್ತು. ಹೌದಾ? ನೀವು 8 ಮತ್ತು 9ನೇ ತರಗತಿಯಲ್ಲಿ ಈ ರಾಸಾಯನಿಕ ಬದಲಾವಣೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಓಕೆ, ಗೊತ್ತಿರೋರು ಮಾತ್ರ ಕೈ ಎತ್ತಿ. ಹಾಗಾದ್ರೆ ರಾಸಾಯನಿಕ ಬದಲಾವಣೆ ಅಂದ್ರೆ ಏನು? ನೋಡ್ರಿ, ಒಂದು ಪದ ಚೇಂಜ್ ಮಾಡಿದ್ರೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ರಾಸಾಯನಿಕ ಬದಲಾವಣೆ ಅಂದ್ರೆ ಏನು? 8ನೇ ಕ್ಲಾಸಲ್ಲೂ ಓದಿದ್ದೀರಿ, 9ನೇ ಕ್ಲಾಸ್ನಲ್ಲೂ ಓದಿದ್ದೀರಿ. ನಾನೇ ಹೇಳಿದ್ದೇನೆ. ಅಲ್ಲಿಗೆ ಕೇಳಿ ಹೇಳ್ರಿ, ರಾಸಾಯನಿಕ ಬದಲಾವಣೆ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಪರಸ್ಪರ ವರ್ತಿಸಿ ಹೊಸ ವಸ್ತುವನ್ನು ಉಂಟು ಮಾಡುವ ಕ್ರಿಯೆಗೆ ರಾಸಾಯನಿಕ. ಜೋರಾಗಿ ಹೇಳ್ಬೇಕು, ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಪರಸ್ಪರ ವರ್ತಿಸಿ ಹೊಸ ವಸ್ತುವನ್ನು ಉಂಟು ಮಾಡುವ ಕ್ರಿಯೆಗೆ. ಓಕೆ, ಅವ್ರು ಏನ್ ಹೇಳಿದ್ರು ಅಂತ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. 2 ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಪರಸ್ಪರ ವರ್ತಿಸಿ ಒಂದು ಹೊಸ ವಸ್ತು ಉಂಟಾಗುವ ಕ್ರಿಯೆಗೆ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ ಅಂತ ಹೇಳಿ. ಓಕೆ, ಅಂದ್ರೆ ಹಾಲು ಮತ್ತು ಎಪ್ಪಾಕಿದಂತಹ ಮಜ್ಜಿಗೆ ಇವೆರಡೂ ಕೂಡ ಪರಸ್ಪರ ವರ್ತಿಸಿ ಮೊಸರಾಗಿದೆ. ಕಬ್ಬಿಣ ಮತ್ತೆ ತೇವಪೂರಿತ ಗಾಳಿ ಪರಸ್ಪರ ವರ್ತಿಸಿ ತುಕ್ಕಿಡ್ದಿದೆ. ಓಕೆ, ಆಹಾರ ಉಷ್ಣತೆಯ ಜೊತೆ ವರ್ತಿಸಿ ಬೆಂದೋಗಿದೆ. ಓಕೆ, ಹಾಗೇನೆ ನಾವು ಸೇವಿಸಿದಂತ ಆಹಾರ ಕಿಣ್ವಗಳ ಜೊತೆ ವರ್ತಿಸಿ ಏನಾಗಿದೆ? ಏನಾಗಿದೆ? ಜೀರ್ಣವಾಗಿದೆ. ಹಾಗಾಗಿ ಈ ಎಲ್ಲ ಕ್ರಿಯೆಗಳನ್ನು ನಾವು ರಾಸಾಯನಿಕ ಕ್ರಿಯೆಗಳು ಅಂತೇಳಿ ಕರೀತಾರೆ. ಏನಾದ್ರು ಡೌಟ್ ಇದೆಯಾ ರಾಸಾಯನಿಕ ಕ್ರಿಯೆ ಬಗ್ಗೆ? ಡೌಟ್ ಇರೋರು ಕೈ ಎತ್ತಿ. ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕೈ ಎತ್ತಿ. ಕೇಳಿ ಸರ್. ಸರ್, ಕಬ್ಬಿಣ ಮತ್ತೆ ಈಗ ರಾಸಾಯನಿಕ ಕ್ರಿಯೆ, ತುಕಿಡಿ ಅದು ರಾಸಾಯನಿಕ ಕ್ರಿಯೆ ಅಂತಲ್ಲ, ಮತ್ತೆ ಅದನ್ನ ಕರಗಿಸ್ಬಿಟ್ಟು ಕಬ್ಬಿಣ ಹೊಸ ಕಬ್ಬಿಣ ಮಾಡ್ಬೋದು. ಕರಗಿಸಿ ಬಿಟ್ಟು ಮಾಡಬೇಕು ನಾವು. ಅದನ್ನೇ ನಾವು ಈಗ ಭತ್ತವನ್ನ ನೀವು ಆಯ್ದಿಟ್ರಲ್ವಾ, ಆ ರೀತಿ ಸುಲಭವಾಗಿ ಹಿಮ್ಮುಖಗೊಳಿಸಲಿಕ್ಕೆ ಆಗೋದಿಲ್ಲ. ಕರಗಿಸಿದ್ರು ಕೂಡ ಒರಿಜಿನಲ್ ಕಬ್ಬಿಣ ಸಿಗುವ ಪ್ರಮಾಣ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಅದು ತನ್ನ ಗುಣಮಟ್ಟವನ್ನು ಕೂಡ ಕಳ್ಕೊಂಡಿರುತ್ತೆ. ಕ್ಲಿಯರ್? ಓಕೆ. ಈಗ ನೀವು ಒಂದು ಪ್ರಶ್ನೆಯನ್ನ ಕೇಳ್ಬೋದಿತ್ತು. ಏನ್ ಕೇಳ್ಬೋದಿತ್ತು ಅಂದ್ರೆ, ಸರ್ ರಾಸಾಯನಿಕ ಕ್ರಿಯೆ ಅಂದ್ರೆ 2 ವಸ್ತುಗಳು ಪರಸ್ಪರ ವರ್ತಿಸಿ ಹೊಸ ವಸ್ತು ಉಂಟಾಯಿತು ಅಂದ್ರಲ್ಲ ಸರ್, ಹೇಗೆ ಉಂಟಾಗುತ್ತೆ ಸರ್ ಅಂತ ಕೇಳಿ. ಓಕೆ, ಏನ್ ಹೇಳಿದೆ? 2 ಮೇಡಮ್ ಅವರು ಹೇಳಿದ್ರು, ಯಾರು? ಅನುಶ್ರೀ ಅವರು ಹೇಳಿದ್ರು. ಏನ್ ಹೇಳಿದ್ರು? 2 ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಪರಸ್ಪರ ವರ್ತಿಸಿ ಒಂದು ಹೊಸ ವಸ್ತುವನ್ನು ಉಂಟು ಮಾಡುವ ಕ್ರಿಯೆಗೆ ರಾಸಾಯನಿಕ ಕ್ರಿಯೆ. ಹಾಗಾದ್ರೆ ಪಾಠದ ಹೆಸರು ನಿಮಗೆ ಅರ್ಥ ಆಯ್ತು, ಅರ್ಧ. ರಾಸಾಯನಿಕ ಕ್ರಿಯೆ ಎಂದರೇನು ಅನ್ನೋದು ನಿಮಗೆ ಗೊತ್ತಾಯ್ತು. ಹೌದಾ? ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಡೌಟ್ ಇರೋರು ಕೈ ಎತ್ತಿ. ಹೇಳಿ DM. ಸರ್, ರಾಸಾಯನಿಕ ಕ್ರಿಯೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುತ್ತೆ ಅಂತ ಹೇಳಿದ್ರೆ ಅದು ಹೇಗೆ? ಓಕೆ, ರಾಸಾಯನಿಕ ಕ್ರಿಯೆಯಲ್ಲಿ ಪ್ಲೀಸ್ ಬಿ ಸೀಟೆಡ್. ರಾಸಾಯನಿಕ ಕ್ರಿಯೆಯಲ್ಲಿ ಹೊಸ ವಸ್ತು ಉಂಟಾಗುತ್ತೆ. ಅದು ಹೇಗೆ ಉಂಟಾಗುತ್ತೆ ಸರ್ ಅಂತ ಕೇಳಿದ್ರು. ಈ ರಾಸಾಯನಿಕ ಕ್ರಿಯೆ ಅನ್ನೋದಕ್ಕೆ ಇನ್ನೂ ಒಂದು ಡೆಫಿನೇಷನ್ ಇದೆ, ಅದನ್ನು ನಾನು ನಿಮಗೆ ಹೇಳಲಿಲ್ಲ. ಇವ್ರು ಪ್ರಶ್ನೆ ಕೇಳಿದ್ರಿಂದಾಗಿ ಹೇಳ್ತಾ ಇದ್ದೀನಿ. ಈ ರಾಸಾಯನಿಕ ಕ್ರಿಯೆ ನಡೆಯೋದ್ರಿಂದ ಆಂತರಿಕವಾಗಿ ಏನಾಗುತ್ತೆ, ಅದು ಬಹಳ ಮುಖ್ಯವಾಗಿರುವಂಥ ಅಂಶ. ಕಾನ್ಸೆಪ್ಟು ಅದೇ. ಓಕೆನಾ? ಏನು ಕಾನ್ಸೆಪ್ಟು? 2 ಪರಮಾಣುಗಳ ನಡುವೆ ವೇಲೆನ್ಸ್ ಎಲೆಕ್ಟ್ರಾನುಗಳ ಹಂಚಿಕೆಯಲ್ಲಿ ಏನಾಗುತ್ತೆ? ಬದಲಾವಣೆ. ತೋರಿಸ್ತೇನೆ, ನಾನು ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಓಕೆ, 2 ಪರಮಾಣುಗಳ ನಡುವೆ ವೇಲೆನ್ಸ್ ಎಲೆಕ್ಟ್ರಾನುಗಳ ಹಂಚಿಕೆಯಲ್ಲಿ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಆ ಬದಲಾವಣೆಯಿಂದ ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ಹೊಸ ವಸ್ತು ಉಂಟಾಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಹಾಗಾದ್ರೆ ಒಂದು ಪ್ರಶ್ನೆ ನಾನೇ ನಿಮಗೆ ಕೇಳ್ತಾ ಇದ್ದೀನಿ, ಗೊತ್ತಿದ್ದವ್ರ ಕೈ ಎತ್ರಿ. ನಾನು ಹೇಳಿದೆ 2 ಪರಮಾಣುಗಳ ನಡುವೆ ವೇಲೆನ್ಸ್ ಎಲೆಕ್ಟ್ರಾನುಗಳ ಹಂಚಿಕೆಯಲ್ಲಾಗುವ ಬದಲಾವಣೆ ಅಂತ ಹೇಳಿದೆ ಅಲ್ವಾ? 9ನೇ ಕ್ಲಾಸ್ 8ನೇ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಂದರೇನು? ಯಾರು ಹೇಳ್ತೀರಿ? ಗೊತ್ತಿದ್ದವ್ರ ಕೈ ಎತ್ತಿ. ಗೊತ್ತಿದ್ದವ್ರ ಕೈ ಎತ್ತಿ. ಗೊತ್ತಿದ್ದವ್ರ ಕೈ ಎತ್ತಿ. ಹೇಳಿ ಅನುಶ್ರೀ. ಅನುಶ್ರೀ
ಒಂದು ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ವೇಲೆನ್ಸಿ ಎನ್ನುತ್ತಾರೆ. ವೇಲೆನ್ಸ್. ಎಲೆಕ್ಟ್ರಾನ್ ಓಕೆ, ಒಂದು ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರೀತಾರೆ. ಆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಲ್ಲಿ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ನೋಡುವ ಹೇಗೆ ಬದಲಾವಣೆ ಆಗುತ್ತೆ ನೋಡೋಣ. ಕೂತ್ಕೊಳ್ಳಿ. ನಾನು ಹೇಳಿದೆ ಇಂಗಾಲ ಆಮ್ಲಜನಕದೊಂದಿಗೆ ವರ್ತಿಸಿ ಏನಾಗುತ್ತೆ? ಇಂಗಾಲದ ಡೈಆಕ್ಸೈಡ್ ಆಗುತ್ತೆ ಅಂತ ಬರೀತೀವಿ. ಇಲ್ಲೇನಾಗಿದೆ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಪರಸ್ಪರ ವರ್ತಿಸಿ ಹೊಸ ವಸ್ತು ಉಂಟಾಗಿದೆ. ಹೇಗೆ ಉಂಟಾಗುತ್ತೆ ನೋಡುವ. ಈಗ ಕಾರ್ಬನ್ನಿನ ಪರಮಾಣು ಸಂಖ್ಯೆ ಎಷ್ಟು? 6. ಹೌದಾ? ಅದರ ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p 4. ಕರೆಕ್ಟ್, ವೆರಿ ಗುಡ್. ಈಗ ಆಮ್ಲಜನಕದ ಪರಮಾಣು ಸಂಖ್ಯೆ ಎಷ್ಟು? ಆಮ್ಲಜನಕದ ಪರಮಾಣು ಸಂಖ್ಯೆ ಎಷ್ಟು? ಯಾರು ಹೇಳ್ತೀರಿ? ಹೇಳಿ ಚೈತನ್ಯ. 18. ತಪ್ಪು ಉತ್ತರ. ಹೇಳಿ ತೇಜಸ್ವಿ. ಆಮ್ಲಜನಕದ ಪರಮಾಣು ಸಂಖ್ಯೆ 8. ಕರೆಕ್ಟ್. ಪ್ಲೀಸ್ ಬಿ ಸೀಟೆಡ್. ಅದರ ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p 4. ಇದರದ್ದು 2p2, ಇದರದ್ದು 2p4. ತನುಶ್ರೀ ಹೇಳಿದ್ರು ಅತ್ಯಂತ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳು ಅಂತ ಹೇಳಿದ್ರು ಅಲ್ವಾ? ಕಾರ್ಬನ್ ನಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಆಮ್ಲಜನಕದಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 6. ಹೌದಾ? ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಇಯರ್ ಹೇಳಿರೋದು ಪ್ರತಿಯೊಂದು ಧಾತು ಕೂಡ ಏನಾಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ? ವೆರಿ ಗುಡ್. ಸ್ಥಿರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸ್ಥಿರ ಆಗ್ಬೇಕು ಅಂದ್ರೆ ಏನಾಗ್ಬೇಕು? 2s2 2p2 ಇರೋದು 2s2 2p6 ಆಗ್ಬೇಕು. ಇದು ಅಷ್ಟೇ 2s2 2p4 ಇರೋದು 2s2 2p6 ಆದ್ರೆ ಏನಾಗುತ್ತೆ? ಸ್ಥಿರ. ಓಕೆ, ಈಗ ಏನಾಗುತ್ತೆ ನೋಡಿ. ಆಮ್ಲ ಆ ಕಡೆ ಬರೀತಾ ಇದ್ದೇನೆ. ಆಮ್ಲಜನಕದಲ್ಲಿ ಇಂಗಾಲದಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? 4 ನೋಡಿ. 1 2 3 4. ಹೌದಾ? ಆಮ್ಲಜನಕದಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? 6. ಆಮ್ಲಜನಕ ಎಷ್ಟು ಪರಮಾಣುಗಳಿದಾವೆ? 2 ಪರಮಾಣುಗಳಿದಾವೆ. ಇಲ್ಲಿ ಒಂದು ಆಮ್ಲಜನಕ ಬರೀತಾ ಇದ್ದೀನಿ, ಇಲ್ಲಿ ಒಂದು ಆಮ್ಲಜನಕವನ್ನ ಬರೀತಾ ಇದ್ದೀನಿ. ಹೌದಾ? ಆಮ್ಲಜನಕದಲ್ಲಿರೋ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 6. ನೋಡಿ, 6 ಎಲೆಕ್ಟ್ರಾನ್ ಬರೀತಾ ಇದ್ದೀನಿ. 1 2 3 4 5 6. ಇದು ಒಂದು ಆಮ್ಲಜನಕದ್ದಾಯ್ತು. ಈ ಆಮ್ಲಜನಕದ ಬರೀತಾ ಇದ್ದೀನಿ 1 2 3 4 5 6. ಓಕೆ, ಈಗ ಕಾರ್ಬನ್ನಿಗೆ ಎಷ್ಟು ಎಲೆಕ್ಟ್ರಾನ್ ಬೇಕು ಸ್ಥಿರ ಆಗ್ಬೇಕು ಅಂದ್ರೆ? ಎಷ್ಟು ಬೇಕು? 2 ಬೇಕಾ? ಎಷ್ಟು ಬೇಕು? 4 ಬೇಕು. ಈ ಆಮ್ಲಜನಕದಿಂದ 2, ಈ ಆಮ್ಲಜನಕದಿಂದ 2 ಇಸ್ಕೊಳ್ಳುತ್ತೆ, ಶೇರ್ ಮಾಡ್ಕೊಳ್ಳುತ್ತೆ. ಈಗ ಎಷ್ಟಾಯ್ತು ಅದಕ್ಕೆ ಎಲೆಕ್ಟ್ರಾನ್ಗಳು? ರೌಂಡ್ ಒಳಗಡೆ 8 ಆಯ್ತು. ಕಾರ್ಬನ್ ಏನಾಯ್ತು? ಸ್ಥಿರ ಆಯ್ತಾ? ಹಾಗೇನೆ ಈಗ ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕಿತ್ತು? 2 ಎಲೆಕ್ಟ್ರಾನ್ ಬೇಕು. ಆಕ್ಸಿಜನ್ ಏನ್ ಮಾಡುತ್ತೆ? ಕಾರ್ಬನ್ ಕೇಳುತ್ತೆ, ಇದು ನಾನು ನಿನಗೆ 2 ಎಲೆಕ್ಟ್ರಾನ್ ಕೊಟ್ಟಿದ್ದೀನಿ, ನೀನು ನನಗೆ 2 ಎಲೆಕ್ಟ್ರಾನ್ ಕೊಡು ಅಂತ ಕೇಳುತ್ತೆ. ಈಗ ಆಕ್ಸಿಜನ್ಗೆ ಎಷ್ಟಾಯ್ತು? ರೌಂಡ್ ಒಳಗಡೆ 8 ಆಯ್ತು, ಸ್ಥಿರ ಆಯ್ತು. ಆಗ ಈ ಆಕ್ಸಿಜನ್ ಕೂಡ ಏನ್ ಮಾಡುತ್ತೆ? ನಮಗೂ 2 ಕೊಡು ಅಂತ ಇಸ್ಕೊಡುತ್ತೆ. ಆಗ ಇದರಲ್ಲೂ ಕೂಡ ಆಯ್ತು. ಇವುಗಳ ನಡುವೆ ಬಾಂಡ್ ಏರ್ಪಡುತ್ತೆ, ರಾಸಾಯನಿಕ ಬಂಧ ಏರ್ಪಡುತ್ತೆ. ಆಗ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತೆ. ಈಗ ಇದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯ್ತು? 2s2 2p6 ಆಯ್ತು. ಇದಕ್ಕೂ ಕೂಡ 2s2 2p6 ಆಯ್ತು. ಇದರಲ್ಲೂ ಕೂಡ 2s2 2p6 ಆಯ್ತು. ಹೌದಲ್ಲ? ಹಾಗಾದ್ರೆ ಎಲೆಕ್ಟ್ರಾನ್ಗಳು ಇಲ್ಲಿ 2s2 2p2 ಇತ್ತು, ಇಲ್ಲಿ 2s2 2p6 ಆಯ್ತು. ಅಂದ್ರೆ ಏನ್ ಹೇಳ್ತಾ ಇದ್ದೇನೆ? ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಲ್ಲಿ ಏನಾಯ್ತು? ಬದಲಾವಣೆ ಆಯ್ತು. ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಲ್ಲಾಗುವ ಬದಲಾವಣೆಯಿಂದ ಏನುಂಟಾಯ್ತು? ಹೊಸ ವಸ್ತು ಉಂಟಾಯ್ತು. ಕ್ಲಿಯರ್? ಓಕೆ ಸರ್, ಇಲ್ಲಿ ಹಂಚ್ಕೊ
ಸರ್? ಇಲ್ಲ, ವರ್ಗಾವಣೆಯಿಂದ ಕೂಡ ಉಂಟಾಗುತ್ತೆ. ಅದೊಂದು ಎಕ್ಸಾಂಪಲ್ ತೋರಿಸುವ? ಓಕೆ, ಇದಕ್ಕೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಇದು ಅಳಿಸ್ಬೋದಲ್ಲ? ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗಿದೆ. ನಂಗೊಂದು ಪ್ರಶ್ನೆ ಬರ್ತಾ ಇದೆ, ಏನು ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧಕ್ಕೆ ಏನಂತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಹೇಳಿ ಬಾಸ್. ರಾಸಾಯನಿಕ ಕ್ರಿಯೆ ಸರಿ, ಉಂಟಾದ ಬಂಧಕ್ಕೆ ಏನಾದರೂ ಅಂತಾರೆ ಅಂತ ಗೊತ್ತಿದ್ಯಾ? ವೇಲೆನ್ಸ್ ಎಲೆಕ್ಟ್ರಾನ್ಗಳ, ಗೊತ್ತಿರೋರು ಕೈ ಎತ್ತಿ. ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧಕ್ಕೆ ಏನಂತಾರೆ? ಹೇಳಿ ದುರ್ಗಾ ಪ್ರಸಾದ್. ಸಾರಿ ಸಾರಿ ಸಾರಿ, ಯಾರಿಗಾರು ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಬಿಡಿ. ಗೊತ್ತಿಲ್ಲ? ಓಕೆ, ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧಕ್ಕೆ ಸಹ ವೇಲೆನ್ಸಿಯ ಬಂಧ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಕೋವೆಲೆಂಟ್ ಬಾಂಡ್ ಅಂತ ಕರೀತಾರೆ. ಗೊತ್ತಿತ್ತಾ? ಗೊತ್ತಿರಲಿಲ್ಲ. ಸಹ ವೇಲೆನ್ಸಿಯ ಬಂಧ ಅಂತ ಕರೀತಾರೆ. ಇದು ಹಂಚಿಕೆಯಿಂದ ಉಂಟಾಗುತ್ತೆ. ಇನ್ನೊಂದು ವರ್ಗಾವಣೆಯಿಂದ ಉಂಟಾಗುತ್ತೆ, ಅದಕ್ಕೆ ಅಯಾನಿಕ ಬಂಧ ಅಂತ ಕರೀತಾರೆ. ಅದ್ರ ಬಗ್ಗೆ ಒಂಚೂರು ನೋಡೋಣ. ಸೋಡಿಯಂ ಕ್ಲೋರೈಡ್ ಎಷ್ಟು ಜನ ನೋಡಿದ್ದೀರಿ? ಕೈ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಎಷ್ಟು ಜನ ನೋಡಿದ್ದೀರಿ? ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್. ಏನು ಗೌತಮಿ ಸೋಡಿಯಂ ಕ್ಲೋರೈಡ್ ಅಂದ್ರೆ? ಅಡುಗೆ ಉಪ್ಪು. ಅಡಿಗೆ ಉಪ್ಪು ಹೇಗೆ ಉಂಟಾಗುತ್ತೆ ಅನ್ನೋದು ಚೂರು ನೋಡುವ. ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು? ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು? ಯಾರಿಗಾರು ಗೊತ್ತಿದೆಯಾ? ಇವತ್ತೇ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇದೆ, ಅದರಲ್ಲಿ ಈಗ ತೆಗಿಬೇಡಿ. ಇವತ್ತಿಂದ ಆ ಪರಮಾಣು ಸಂಖ್ಯೆ ಸುಮಾರು 35 ಧಾತುಗಳ ಪರಮಾಣು ಸಂಖ್ಯೆಯನ್ನ ಗಮನದಲ್ಲಿ ಇಟ್ಕೋಬೇಕು. ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು? 11. ಇದರ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6, ಆಮೇಲೆ 3s1. ಇದ್ರ ಜೊತೆಗೆ ಕ್ಲೋರಿನ್. ಓಕೆ, ಕ್ಲೋರಿನ್ ನ ಪರಮಾಣು ಸಂಖ್ಯೆ ಎಷ್ಟು? 17. ಕ್ಲೋರಿನ್ ನ ಪರಮಾಣು ಸಂಖ್ಯೆ ಎಷ್ಟು? 17. ಇದರ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s2 3p5 3p5. ಇದು 3s1, ಇದು 3s2 3p5. ಇದರಲ್ಲಿರೋ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು? ಇದರಲ್ಲಿರೋ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 1. ಈಗ ಸೋಡಿಯಂ ಮತ್ತೆ ಕ್ಲೋರಿನ್ ಪರಸ್ಪರ ವರ್ತಿಸಿದವೆ. ಇಲ್ಲಿ Na++Cl- ಆಯ್ತು. ಹೆಂಗಾಯ್ತು ಸರ್ ಅಂತ ಕೇಳಿದ್ರೆ, ಈ ಸೋಡಿಯಂ 2s2 2p6 ಹಾಕ್ಬೇಕಲ್ವಾ? ಅದಕ್ಕೆ ಏನ್ ಮಾಡ್ತು? ತನ್ನ ಒಂದು ಎಲೆಕ್ಟ್ರಾನ್ ಅನ್ನ ಹಂಚ್ಕೊಳ್ಳಿಲ್ಲ, ಅಲ್ಲೇ ಹಂಚ್ಕೊಂಡು ಇಲ್ಲೇನ್ ಮಾಡ್ತು? ಹೊರಗಾಕ್ಬಿಡ್ತು. ಹೊರಗಾಕಿದ್ಮೇಲೆ ಈ Na+ ಇದೆಯಲ್ಲ, ಇದ್ರ ಎಲೆಕ್ಟ್ರಾನ್ ವಿನ್ಯಾಸ ಎಷ್ಟಾಯ್ತು ನೋಡಿ? 1s2 2s2 2p6 ಆಗ್ಬಿಡ್ತು. ಏನಾಯ್ತು ಅಲ್ಲಿಗೆ? ಇದಾಯ್ತು. ಕ್ಲೋರಿನಿಗೆ ಇದು ಹಾಕಿದ ಒಂದು ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತದ, ಅವಾಗ ಇದೆಷ್ಟಾಗುತ್ತೆ? ಇದರಿಂದ ಒಂದು ಎಲೆಕ್ಟ್ರಾನ್ ಬಿದ್ದಾಗ ಎಷ್ಟಾಗುತ್ತೆ? ಎಷ್ಟಾಯ್ತು? 6 ಆಯ್ತು. ಇದರಲ್ಲೂ ಕೂಡ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್, ಎರಡನೇದ್ರಲ್ಲಿ 2 ಎಲೆಕ್ಟ್ರಾನ್, ಮೂರನೇದಲ್ಲೂ ಕೂಡ 8 ಎಲೆಕ್ಟ್ರಾನ್, ಮೂರನೇದ್ರಲ್ಲೂ ಕೂಡ 8 ಎಲೆಕ್ಟ್ರಾನ್. ಹೌದಾ? ಇದು ಕೂಡ ಸ್ಥಿರ ಆಯ್ತು. ಇಲ್ಲೂ ಕೂಡ ಸೋಡಿಯಂ ಕ್ಲೋರೈಡ್ ಹೊಸ ವಸ್ತು ಉಂಟಾಯಿತು. ಅಂದ್ರೆ 2 ಪರಮಾಣುಗಳ ನಡುವೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಲ್ಲಿ ಏನಾಯ್ತು? ಹೊಸ ವಸ್ತು ಉಂಟಾಯಿತು. ಇದಕ್ಕೆ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಓಕೆ, ಈಗ ಆಯ್ತು. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ಒಂದು ನಿಮಿಷ. ರಾಸಾಯನಿಕ ಕ್ರಿಯೆ ಹೆಂಗ್ ಗೊತ್ತಾಗುತ್ತೆ? ಹೊಸ ವಸ್ತು ಉತ್ಪತ್ತಿ ಆಯ್ತು ಅಂತ ಹೆಂಗ್ ಗೊತ್ತಾಗುತ್ತೆ? ಅದನ್ನ ನಾವೀಗ ಪ್ರಯೋಗದ ಮೂಲಕ ನೋಡುವ. ಆಯ್ತಾ? ರಾಸಾಯನಿಕ ಕ್ರಿಯೆ. ಓಕೆ, ಇಲ್ಲಿ ಇದನ್ನ ಮಾಡುವಾಗ
ಸ್ವಲ್ಪ ಕಣ್ಣಿಗೆ ಗಾಗಲ್ಸ್ ಹಾಕ್ಕೋಬೇಕು ಆ್ಯಕ್ಚುಲಿ, ಆಯಿತಾ? ಗಾಗಲ್ಸ್ ಅಂದ್ರೆ ಕನ್ನಡಕ ಹಾಕ್ಕೋಬೇಕು. ಇದು ಮೆಗ್ನೀಷಿಯಂ ತಂತಿ. ಓಕೆ, ಇದನ್ನು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೆಗ್ನೀಷಿಯಂ ತಂತಿ. ನೋಡಿದ್ರೆ ಮೆಗ್ನೀಷಿಯಂ ತಂತಿ ಇದನ್ನ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದಕ್ಕೆ ಏನಂತೀರಿ, ಏನಂತೀರಿ? ಕೆಲವರು ಸಾಲ್ಟ್ ಪೇಪರ್ ಅಂತೀರಿ, ಕೆಲವರು ಸ್ಯಾಂಡ್ ಪೇಪರ್ ಅಂತೀರಿ, ಕೆಲವರು ಎಮ್ರಿ ಪೇಪರ್ ಅಂತ ಕೂಡ ಅಂತ. ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಫಸ್ಟು ಮೆಗ್ನೀಷಿಯಂನ ತಂತಿಯನ್ನು ಈ ಸಾಲ್ಟ್ ಪೇಪರಿಂದ ಉಜ್ಜುತ್ತಾ ಇದ್ದೀನಿ. ನೋಡಿ, ಉಜ್ಜೋಕ್ಕಿಂತ ಮುಂಚೆ ಅದರ ಬಣ್ಣ ಗಮನಿಸಿರಿ. ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಅದರ ಬಣ್ಣ ಗಮನಿಸಿದಿರಿ. ಈಗ ಉಜ್ಜಿದ ಮೇಲೆ ಅದರ ಬಣ್ಣವನ್ನು ಗಮನಿಸಿ. ಏನಾದ್ರು ಡೌಟ್ ಇದೆಯಾ ಇದ್ರ ಬಗ್ಗೆ? ಈಗ ಮಾಡ್ತಾ ಇರೋದ್ರ ಬಗ್ಗೆ ಏನಾದ್ರು ಡೌಟ್ ಇದೆ ಇದ್ರ ಬಗ್ಗೆ? ಹಾಂ, ಇದೆಯಾ? ಕೇಳಿ ಸರ್. ಯಾಕೆ ಉಜ್ಜಬೇಕು? ಮೆಗ್ನೀಷಿಯಂ ತಂತಿಯನ್ನು ಯಾಕೆ ಉಜ್ಜುತ್ತಾ ಇದ್ದೀರಿ ಸರ್? ಯಾಕೆ ಅಂದರೆ, ಮೆಗ್ನೀಷಿಯಂ ತಂತಿ ಗಾಳಿಯಲ್ಲಿನ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಏನಾಗಿರುತ್ತೆ, ಅದರ ಮೇಲೆ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ನ ಪದರ ಉಂಟಾಗಿರುತ್ತೆ. ಓಕೆ, ಮೆಗ್ನೀಷಿಯಂ ಆಕ್ಸೈಡ್ನ ಪದರ ಉಂಟಾಗಿರುತ್ತೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ ಮೆಗ್ನೀಷಿಯಂ ಕಾರ್ಬೋನೇಟ್ ಉಂಟಾಗಿ ಇರುತ್ತೆ. ಓಕೆನಾ? ಹಾಗಾಗಿ ನಾವು ಇದನ್ನೇನು ಮಾಡಬೇಕು, ಉಜ್ಜಿಬೇಕು. ಉಜ್ಜಿದ ಮೇಲೆ ಅದರ ಬಣ್ಣವನ್ನು ಗಮನಿಸಿ. ಹೀಗಾಯ್ತು? ವೈಟ್ ಆಯ್ತು, ಪಳ ಹೊಳಿತಾ ಇತ್ತು, ಹೊಳಿತಾ ಇತ್ತು. ಅಂದರೆ ನೀವು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದಾಗ ಕಾಣ್ತಿರಲ್ಲ, ನನಗೆ ಕಾಣ್ತಾ ಇದೆ. ಹೌದಾ? ಹೌದಲ್ಲ? ಚಿಂತನ್ ಅವರು ಜ್ಞಾನಶೇಖರ್ ಅವರು ಕೇಳಿದ್ರು, ಏನಂತ, ಯಾಕೆ ಸರ್ ಉಜ್ಜುತ್ತಾ ಇದ್ದೀರಿ ಅಂತ ಕೇಳಿದ್ರು ಅಲ್ವಾ? ಯಾಕೆ ಉಜ್ಜುತ್ತಾ ಇದ್ದೀರಿ ಅಂದರೆ, ಮೆಗ್ನೀಷಿಯಂ ತಂತಿ ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿ ಏನಾಗಿರುತ್ತೆ, ಆಕ್ಸೈಡ್ನ ಪದರ ರೂಪುಗೊಂಡಿರುತ್ತೆ, ಅಥವಾ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕಾರ್ಬೋನೇಟ್ನ ಪದರ ಉಂಟಾಗಿರುತ್ತೆ. ಹಾಗಾಗಿ ಅದು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ಬಹುಬೇಗ ವರ್ತಿಸೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಎಮ್ರಿ ಪೇಪರ್ನಲ್ಲಿ ಉಜ್ಜಿದೆ, ಆಗ ಬಂತು. ಇದನ್ನು ಮಾಡುವಾಗ ನಾನು ಹೇಳಿದ್ದೇನೆ, ಕನ್ನಡಕವನ್ನು ಧರಿಸಬೇಕು. ಇದು ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಉರಿಯುತ್ತೆ. ಹಾಗಾಗಿ ಇಕ್ಕಳದ ಸಹಾಯದಿಂದ ಇಟ್ಕೋಬೇಕು. ಇಟ್ಕೊಂಡು ಅದನ್ನು ಬೆಂಕಿಯ ಒಂದು ತುದಿಗೆ ಹಿಡಿಬೇಕು. ಇದು ಉಜ್ಜಿಲ್ಲ ಅಂತ ಅನ್ಕೋತೀನಿ ನಾನು. ಮೆಗ್ನೀಷಿಯಂ ತಂತಿ ಘನ ರೂಪದಲ್ಲಿ ಇತ್ತು, ಹೌದಾ? ಘನ ರೂಪದಲ್ಲಿ ಇತ್ತು. ಈಗ ಅದು ಘನ ವಸ್ತುವಾಗಿ ಉಳಿದಿದೆಯಾ? ಹೌದಾ? ಹಾಗಾದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ ಒಂದು ಬದಲಾವಣೆ ಆಯಿತು. ಏನು ಬದಲಾವಣೆ ಆಯಿತು? ಘನ ಸ್ಥಿತಿಯಲ್ಲಿತ್ತು, ಬೂದಿ ಆಯಿತು. ಅಂದ್ರೆ ವಸ್ತುವಿನ ಬದಲಾವಣೆ ಆಯಿತು. ಗೊತ್ತಾಯ್ತಾ? ಇದನ್ನ ನೀವು ನೀರಿಗೆ ಹಾಕ್ರಿ. ಇದು ಆಕ್ಚುಲಿ ರಾಸಾಯನಿಕ ಕ್ರಿಯೆ ಏನ್ ನಡೀತು ಅಲ್ಲಿ ಅಂದ್ರೆ, ಮೆಗ್ನೀಷಿಯಂ ತಂತಿ ತಗೊಂಡ್ವಿ, ಅದು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸ್ತು, ಉಂಟಾಗಿದ್ದು ಬೂದಿ ಇದೆಯಲ್ಲ, ಅದು ಮೆಗ್ನೀಷಿಯಂ ಆಕ್ಸೈಡ್ ಆಯಿತು. ಓಕೆನಾ? 2mg plus O2 gives rise to 2mgO. ಓಕೆನಾ? ಈಗ ಇನ್ನೊಂದು ಪ್ರಯೋಗವನ್ನು ಮಾಡುವ. ಇಲ್ಲಿ ನಿಮ್ಮ ಎದುರಿಗೆ ತೋರಿಸ್ತಾ ಇರುವಂಥದ್ದು ಜಿಂಕ್ ಸ್ಟ್ರಿಪ್. ಇದು ಏನಿದು? ಜಿಂಕಿಗೆ ಕನ್ನಡದಲ್ಲಿ ಏನಂತಾರೆ?
ಸಂಕೇತ Z. ಅದರ ಒಂದು ಪೀಸನ್ನು ನಾನಿಲ್ಲಿ ಕಟ್ ಮಾಡ್ತೀನಿ. ಒಂದು ಸಣ್ಣ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಎರಡು ತಗೋತಾ ಇದ್ದೀನಿ. ಈ ಎರಡನ್ನ ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕ್ತಾ ಇದ್ದೀನಿ. ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಿದ್ದೀನಿ ಎರಡು. ಓಕೆ, ಹಾಕಿಬಿಟ್ಟು ಅದಕ್ಕೆ ಏನಿದೆ ಸರ್ ಇದ್ರ ಮೇಲೆ ಓದಿ ನೋಡುವ. H2SO4 ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ ಇದೆ. ಆ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಅನಿಗಳನ್ನ ಹಾಕ್ತೇನೆ ಇದರೊಳಗಡೆ. ಏನಾಗುತ್ತೆ ಬದಲಾವಣೆಯನ್ನು ಗಮನಿಸಿ. ಸ್ವಲ್ಪ ಹೊತ್ತು ಬೇಕು. ಯಾರಿಗೆ ಕಾಣ್ತಾ ಇದೆ? ಏನ್ ಬರ್ತಾ ಇದೆ? ಕುದೀತಾ ಇದೆಯಾ? ಗುಳ್ಳೆಗಳು ಬರ್ತಾ ಇದೆ. ನಾನು ಹಾಕಿದ ಸ್ಟ್ರಿಪ್ಸ್ ಏನು? ಹಾಕಿದ ಲಿಕ್ವಿಡ್ ಏನು? ಏನ್ ಆಗ್ತಾ ಇದೆ? ZnSO4 ಆಯ್ತು. ಅಲ್ಲಿ ಗುಳ್ಳೆಗಳು ಬರ್ತಾ ಇದೆ ಅಂದ್ರಲ್ಲ, ಅದೇನದು? ನೋಡಿ ಈಗ ಎಷ್ಟೊಂದು ಕಾಣ್ತಾ ಇದೆ. ಅದು ಕೂಡ ಮೇಲ್ ಬಂದ್ ಕೆಳಗೆ ಹೋಗ್ತಾ ಇದೆ. ಅದು ಯಾಕೆ ಮೇಲ್ ಬರ್ತಾ ಇರಬಹುದು? ಯಾಕೆ ಬರ್ತಾ ಇರಬಹುದು ಮೇಲೆ? ಯಾಕೆ ಅಂದ್ರೆ ಬಿಡುಗಡೆಯಾದ ಜಲಜನಕದ ಅನಿಲದ ಗುಳ್ಳೆಗಳು ಅದು ಕಂಡುಕೊಳ್ತಾ ಇದ್ದಾರೆ. ಹೀಲಿಯಂ ಗ್ಯಾಸ್ನ ತುಂಬಿಕೊಂಡು ನಾವು ಒಂದು ಅಷ್ಟು ಬಲೂನ್ ಇಟ್ಕೊಂಡ್ರೆ ನಾವೇನಾಗ್ತೀವಿ? ಮೇಲಾರು ಹೋಗ್ತೀವಲ್ವಾ? ಹಾಗೆ ಆ ಸತುವಿನ ತಂತಿಗೆ ಏನಾಗ್ತದೆ, ಪ್ಲೇಟ್ಗೆ ಏನಾಗ್ತದೆ, ಬಿಡುಗಡೆಯಾದ ಜಲಜನಕದ ಅನಿಲಗಳು ಗುಳ್ಳೆಯ ರೂಪದಲ್ಲಿ ಅಂಟಿಕೊಂಡಿರೋದ್ರಿಂದ ಅದರ ಸಾಂದ್ರತೆ ಕಡಿಮೆಯಾಗಿ ಮೇಲೆ ಬರ್ತಾ ಇದೆ. ಹಾಗಾದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ ಏನಾಗ್ತಾ ಇದೆ? ಅನಿಲದ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ ಆಗುವ ಬದಲಾವಣೆ ಅಂದ್ರೆ ಏನು ಅನ್ನೋದು ಒಂದು ಗೊತ್ತಾಯ್ತು ಆಗ್ಲೇ. ಏನು? ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಗೊತ್ತಾಯ್ತು. ಎರಡನೇದು ಆಗುತ್ತೆ ಅಂತ ಗೊತ್ತಾಯ್ತು. ಮೂರನೇದು ಈಗಾಗಲೇ ತಿಳ್ಕೊಂಡಿದ್ರಿ, ಏನು? ಹೊಸ ವಸ್ತು ಉಂಟಾಗುತ್ತೆ ಅಂತ ಗೊತ್ತಾಯ್ತು. ಇನ್ನೊಂದು, ನಮ್ಮಲ್ಲಿ ಬೇರಿಯಂ ಕ್ಲೋರೈಡ್ ಇದೆ, ಆದರೆ ಸಿಲ್ವರ್ ನೈಟ್ರೇಟ್ ಇಲ್ಲ. ಇನ್ನೊಂದು ಪ್ರಯೋಗ ಇತ್ತು ಅದು ಮಾಡಲಿಕ್ಕೆ, ಅದು ಮಾಡ್ತಾ ಇಲ್ಲ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಬಣ್ಣ ಬದಲಾವಣೆ ಆಗುತ್ತೆ. ಸೀಸದ ನೈಟ್ರೇಟ್ ತಗೋತೀವಿ, PbNO3 ಟ್ವೈಸ್. ಇದಿಲ್ಲ ನಮ್ಮ ಶಾಲೆಯಲ್ಲಿ, ಹಾಗಾಗಿ ನಾವು ಪ್ರಯೋಗ ಮಾಡ್ತಾ ಇದ್ದೀವಿ. ಈ ಸಿಲ್ವರ್ ನೈಟ್ರೇಟ್ ಇದೆಯಲ್ಲ, ಇದನ್ನ ನಾವು ಯಾವುದ್ರ ಜೊತೆ ಹೊರತಾಗ ಬೇರಿಯಂ ಕ್ಲೋರೈಡ್ ಇದೆ, ಬೇರಿಯಂ ಕ್ಲೋರೈಡ್ BaCl2 ಅಂತೇಳಿ ಕರೀತಾರೆ. BaCl2. ಈ BaCl2 ಜೊತೆ ವರ್ತಿಸುವಂತೆ ಮಾಡಿದಾಗ, ಅಥವಾ ಪೊಟ್ಯಾಷಿಯಂ ಅಯೋಡೈಡ್ ಅಂತ ಕೂಡ ನೀವು ತಗೋಬಹುದು. ಪೊಟ್ಯಾಷಿಯಂ ಅಯೋಡೈಡ್ ತಗೊಳ್ಳಿ, 2Ki. ಈ ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ವರ್ತಿಸುವಂತೆ ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂದ್ರೆ PbI2 ಆಗುತ್ತೆ. ಅಂದ್ರೆ ಸೀಸದ ಅಯೋಡೈಡ್ ಉಂಟಾಗುತ್ತೆ, ಜೊತೆಗೆ 2KNO3 ಅಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಉಂಟಾಗುತ್ತೆ. ಅಲ್ಲಿ ಯಾವ ಬಣ್ಣ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಏನ್ ಕಾಣಿಸ್ಕೊಳ್ತಾ ಇದೆ? ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ 4 ಬದಲಾವಣೆಗಳು ಕಂಡು ಬಂತು. ಒಂದು ಸ್ಥಿತಿ ಬದಲಾವಣೆ ಆಯ್ತು, ಎರಡು ವಸ್ತು ಉಂಟಾಯ್ತು, ಬಣ್ಣದಲ್ಲಿ ಬದಲಾವಣೆ ಆಯ್ತು. ಇನ್ನೂ ಒಂದು ಕೊಡ್ಬೋದು ನಿಮಗೆ. ಮನೆಯಲ್ಲಿ ಸುಣ್ಣ ತಂದಿರ್ತೀವಿ, ಮನೆಗೆ ಬಣ್ಣ ಹೊಡೆಯಕ್ಕೆ, ಓಕೆನಾ? ಸುಣ್ಣ ತಂದಿರ್ತೀರಲ್ವಾ? ಅದಕ್ಕಿಂತ ಇನ್ನೊಂದು ಬಹಳ ಸುಲಭವಾಗಿರೋದು ಅಂದ್ರೆ ವಾಷಿಂಗ್ ಸೋಡಾ ಇದೆಯಾ? ವಾಷಿಂಗ್ ಸೋಡಾನ ಕೈಲಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿಸ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ, ಏನಾಗುತ್ತೆ? ಬಿಸಿ ಆಗುತ್ತೆ. ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಾಗ
ಉಷ್ಣ ಕೂಡ ಬಿಡುಗಡೆ ಆಗುತ್ತೆ. ಇದು ರಾಸಾಯನಿಕ ಕ್ರಿಯೆ ನಡೆದಾಗ ಆಗುವಂತಹ ಬದಲಾವಣೆಗಳು. ಇಷ್ಟು ಈ ಒಂದಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ. ಮುಂದಿನ ತರಗತಿಯಲ್ಲಿ ರಾಸಾಯನಿಕ ಸಮೀಕರಣ ಅಂದರೆ ಏನು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಒಂದು ಲೆಸನ್ನ ಒಂದು ಭಾಗವನ್ನ ನಾವು ನಿಮಗೆ ಈಗ ಪಾಠ ಮಾಡಿದ್ದೇನೆ. ಆ ಪಾಠ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತೇಳಿ ಮೌಲ್ಯಮಾಪನ ಮಾಡಬೇಕಪ್ಪ. ಈ ಬಾಕ್ಸ್ನಲ್ಲಿ ನಿಮ್ಮ ಎಲ್ಲರ ಹೆಸರುಗಳನ್ನು ಹಾಕಿದೆ. ಇವತ್ತು ಮಾಡಿರುವ ಪಾಠಗಳ ವಿಷಯಗಳ ಕುರಿತು ಪ್ರಶ್ನೆಗಳು ಇಲ್ಲಿದೆ. ಓಕೆ, ಮುನಿರಾಜು ಮುನಿರಾಜು ಆ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನ ಒಂದು ಎತ್ತುತ್ತಾನೆ. ಆ ಹೆಸರು ಯಾರು ಬರುತ್ತೆ ಅವರು ಬರಬೇಕು. ಬಂದು ನಿಮ್ಮ ಪಾಲಿಗೆ ಬರುವಂಥ ಪ್ರಶ್ನೆಯನ್ನ ತಗೋಬೇಕು. ಅದಕ್ಕೆ ಆನ್ಸರ್ನ ಇಲ್ಲಿ ವೇದಿಕೆ ಮೇಲೆ ಹೇಳಬೇಕು. ನಿಮಗೆ ಎಷ್ಟು ಮಟ್ಟಿಗೆ ಪಾಠ ಅರ್ಥ ಆಗಿದೆ ಅಥವಾ ನಾನು ಮಾಡಿರೋ ಪಾಠ ಎಷ್ಟು ಮಟ್ಟಿಗೆ ನಿಮಗೆ ಅರ್ಥ ಆಗಿದೆ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ಒಂದು ಮೌಲ್ಯಮಾಪನ ಕಾರ್ಯವನ್ನು ನಾನು ಈ ವಿಧಾನದ ಮೂಲಕ ಮಾಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ಮುನಿರಾಜು ಅವರು ಒಬ್ಬರ ಹೆಸರನ್ನು ತೆಗಿತಾ ಇದ್ದಾರೆ ನಿಮ್ಮ ತರಗತಿಯಲ್ಲಿ. ಹೇಳಿ ಸರ್. ನೇತ್ರ, ಬನ್ನಿ. ಇಲ್ಲಿ ಪ್ರಶ್ನೆಗಳಿದೆ. ನಿಮಗೆ ಯಾವ ಪ್ರಶ್ನೆ ಬರುತ್ತೋ ಗೊತ್ತಿಲ್ಲ, ಅದು ತಗೊಂಡು ಉತ್ತರ ಹೇಳ್ತೀರಾ, ಏನ್ ಮಾಡ್ತೀರಿ ನೋಡೋಣ. ಹೇಳಿ, ಅಲ್ಲೇ ನಿಂತ್ಕೊಂಡು ಎಲ್ಲರೂ ಹೇಳಿ. ನನಗೆ ಬಂದಿರೋ ಪ್ರಶ್ನೆ ಯಾವುದು ಅಂತ ಓದಿ ಹೇಳಬೇಕು. ನನಗೆ ಬಂದಿರುವ ರಾಸಾಯನಿಕ ಕ್ರಿಯೆ ಎಂದರೇನು? ಹೇಳಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಪರಸ್ಪರ ಹೊಸ ವಸ್ತು ಉಂಟು ಮಾಡುವುದಕ್ಕೆ ರಾಸಾಯನಿಕ ಕ್ರಿಯೆ ಎನ್ನುತ್ತಾರೆ. ಓಕೆ ಓಕೆ, ಅದಲ್ಲದೆ ಇನ್ನೂ ಒಂದು ಡೆಫಿನೇಷನ್ ಅನ್ನ ನಾನು ಪಾಠ ಮಾಡುವಾಗ ಹೇಳಿದೆ. ಅದನ್ನು ಹೇಳಕ್ ಸಾಧ್ಯತೆ ಇದೆಯಾ? ಹೇಳಿ. ಎರಡು ಪರಮಾಣುಗಳು ಓಕೆ, ಡನ್. ಇದೇ ಪ್ರಶ್ನೆಗೆ ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ? ಇಷ್ಟೊಂದು ಜನ ಹೇಳ್ತೀರಾ? ಬನ್ನಿ ಮಾನ್ಯ, ನೀವು ಹೇಳಿ ನೋಡುವ. ಅಲ್ಲಿ ಅಲ್ಲಿ ನಿಂತ್ಕೊಳ್ಳಿ. ಎರಡಕ್ಕೂ ಹೇಳಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಸ್ಪರ ವರ್ತಿಸಿ ಹೊಸ ವಸ್ತುವನ್ನಾಗಿ ಉಂಟು ಮಾಡುವುದನ್ನು ರಾಸಾಯನಿಕ ಕ್ರಿಯೆ ಎನ್ನುತ್ತಾರೆ. ಇನ್ನೊಂದು ಉತ್ತರ. ಎರಡು ಪರಮಾಣುಗಳ ನಡುವಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳ ನಡುವೆ ಹಂಚಿಕೆಯಾಗುವ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ ಎನ್ನುತ್ತಾರೆ. ಓಕೆ, ಡನ್, ಥ್ಯಾಂಕ್ ಯು. ಓಕೆ, ಅವ್ರು ಹೇಳಿದಿಷ್ಟೇ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಪರಸ್ಪರ ವರ್ತಿಸಿ ಒಂದು ಹೊಸ ವಸ್ತುವನ್ನು ಉಂಟು ಮಾಡುವ ಕ್ರಿಯೆಗೆ ರಾಸಾಯನಿಕ ಕ್ರಿಯೆ ಎನ್ನುತ್ತಾರೆ ಅಂತ ಒಂದು ಉತ್ತರ ಹೇಳಿದರು. ಇನ್ನೊಂದೇನು ಹೇಳಿದರು? ಎರಡು ಪರಮಾಣುಗಳ ನಡುವೆ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಲ್ಲಾಗುವ ಬದಲಾವಣೆಯನ್ನು ನಾವು ರಾಸಾಯನಿಕ ಕ್ರಿಯೆ ಎನ್ನುತ್ತೇವೆ. ನೇತ್ರ ಮತ್ತೆ ಅಮಾನ್ಯ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಸ್ಪೀಕರ್ ತೇಜಸ್ವಿನಿ, ಬನ್ನಿ. ನನಗೆ ಬಂದಿರುವ ಪ್ರಶ್ನೆ, ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎಂದರೇನು? ಪರಮಾಣುವಿನ ಬೀಜಕೇಂದ್ರದ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎನ್ನುತ್ತಾರೆ. ಓಕೆ, ಪರಮಾಣುವಿನ ಬೀಜಕೇಂದ್ರದ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನ ಏನಂತ ಕರೀತಾರೆ? ವೇಲೆನ್ಸ್ ಎಲೆಕ್ಟ್ರಾನ್ ಅಂತಾರೆ. ಥ್ಯಾಂಕ್ ಯು ತೇಜಸ್ವಿನಿ. ನೆಕ್ಸ್ಟ್ ಅಭಿಲಾಷ್ ದಶವಂತ್, ಬನ್ನಿ. ನನಗೆ ಬಂದಿರುವ ಪ್ರಶ್ನೆ, ಕಾರ್ಬನ್ನಿನ ಪರಮಾಣುವಿನ ಸಂಖ್ಯೆ ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಓಕೆ, ಕಾರ್ಬನ್ನಿನ ಪರಮಾಣು ಸಂಖ್ಯೆ ಎಷ್ಟು? ಅದರಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು? ಕಾರ್ಬನ್ನಿನ ಪರಮಾಣುವಿನ ಸಂಖ್ಯೆ 16. ಕಾರ್ಬನ್ನಿನ ಪರಮಾಣು ಸಂಖ್ಯೆ ಗೊತ್ತಿಲ್ಲ. ಓಕೆ, ಈ ಪ್ರಶ್ನೆಗೆ ಯಾರು ಉತ್ತರ ಹೇಳ್ತೀರಿ?
ಬನ್ನಿ ಪವನ್, ನೀವು ಹೋಗಿ. ಜೋರಾಗಿ ಹೇಳ್ಬೇಕು. ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ 6. ಓಕೆ, ಅದರ ಅತ್ಯಂತ ಹೊರಸೂಸುವ ಸಂಖ್ಯೆ 4. ಕರೆಕ್ಟಾಗಿ ಹೇಳ್ಬೇಕು. ಕಾರ್ಬನ್ನಿನ ಪರಮಾಣು ಸಂಖ್ಯೆ ಎಷ್ಟು? 6. 6. ಕಾರ್ಬನ್ನಿನ ಪರಮಾಣು ಸಂಖ್ಯೆ 6. ಕಾರ್ಬನ್ನಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಲ್ಲೇಳಿ ಅವರಿಗೆ 4. 4. ವೆರಿ ಗುಡ್, ಹೋಗಿ. ಧನ್ಯವಾದಗಳು. ನೆಕ್ಸ್ಟ್ ಕ್ಲಿಕ್. ದುರ್ಗಾ ಪ್ರಸಾದ್ ಬನ್ನಿ. ತಗೊಳ್ಳಿ. ನನಗೆ ಬಂದಿರುವ ಪ್ರಶ್ನೆ ಆಮ್ಲಜನಕದ ಪರಮಾಣುಗಳ ಸಂಖ್ಯೆ ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಓಕೆ, ಆಮ್ಲಜನಕದ ಪರಮಾಣು ಸಂಖ್ಯೆ ಎಷ್ಟು? ಅದರ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಆಮ್ಲಜನಕದ ಪರಮಾಣುವಿನ ಸಂಖ್ಯೆ 8, ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 6. ಓಕೆ, ಕರೆಕ್ಟ್ ಉತ್ತರ. ಹೋಗಿ ಸರ್. ಆಮ್ಲಜನಕದ ಪರಮಾಣು ಸಂಖ್ಯೆ 8, ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ 6. ನೆಕ್ಸ್ಟ್ ಶಾಲಿನಿ. ರಾಸಾಯನಿಕ ಕ್ರಿಯೆ ನಡೆಯಬೇಕೆಂದು ಸೂಚಿಸಲಾದ ಸಹಾಯಕವಾಗುವ ಅಂಶಗಳು. ಓಕೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಸೂಚಿಸಲು ಸಹಾಯಕವಾದ ಅಂಶಗಳು ಯಾವ್ಯಾವು? ತಾಪ ಬದಲಾವಣೆ, ಓಕೆ ಹೊಸ ವಸ್ತು ಉಂಟಾಗುತ್ತದೆ. ಓಕೆ ಬಣ್ಣ ಬದಲಾವಣೆ, ಓಕೆ ಸ್ಥಿತಿ ಬದಲಾವಣೆ, ಓಕೆ ಓಕೆ ಥ್ಯಾಂಕ್ ಯು. 4 ಪಾಯಿಂಟ್ಸ್ ಹೇಳಿದ್ದಾರೆ, ಇನ್ನೊಂದು ಬಿಟ್ಟಿದ್ದಾರೆ, ಅನಿಲದ ಓಕೆ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಒಂದು, ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದಕ್ಕೆ ಸಹಾಯಕವಾಗುವ ಅಂಶಗಳು ಹೊಸ ವಸ್ತು ಉಂಟಾಗುತ್ತೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ, ಅನಿಲದ ಬಿಡುಗಡೆ ಆಗುತ್ತೆ ಮತ್ತು ತಾಪದಲ್ಲಿ ಬದಲಾವಣೆ ಆಗುತ್ತೆ ಎನ್ನುವಂಥದ್ದು. ನೆಕ್ಸ್ಟ್ ಪವನ್ ಎ. ನನಗೆ ಸಿಕ್ಕಿರುವ ಪ್ರಶ್ನೆ ವೇಲೆನ್ಸಿ ಎಂದರೇನು? ವೇಲೆನ್ಸಿ ಎಂದರೇನು? 2 ಧಾತುಗಳು ಸಂಯೋಗವಾಗುವ ಸಾಮರ್ಥ್ಯವನ್ನು ವೇಲೆನ್ಸಿ ಎನ್ನುತ್ತಾರೆ. ಓಕೆ, 2 ಧಾತುಗಳು ಅಂದ್ರೆ ಒಂದು ಧಾತು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗವಾಗುವ 2 ಧಾತುಗಳು ಸಂಯೋಗವಾಗುವ ಸಾಮರ್ಥ್ಯವನ್ನ ವೇಲೆನ್ಸಿ ಎನ್ನುತ್ತಾರೆ. ಕರೆಕ್ಟ್. ನೆಕ್ಸ್ಟ್ ಯಶವಂತ್. ನನಗೆ ಬಂದಿರುವ ಪ್ರಶ್ನೆ ಮೆಗ್ನೀಷಿಯಂ ತಂತಿಯನ್ನು ಉಳಿಸುವುದಕ್ಕಿಂತ ಮುಂಚೆ ಮರಳು ಕಾಗದದಲ್ಲಿ ಉಜ್ಜಬೇಕು ಏಕೆ? ಓಕೆ, ನಾವು ಈಗ ಪ್ರಯೋಗ ಮಾಡುವಾಗ ಏನ್ ಮಾಡಿದ್ವಿ? ಮೆಗ್ನೀಷಿಯಂ ತಂತಿಯನ್ನ ಗಾಳಿಯಲ್ಲಿ ಉಳಿಸೋದಕ್ಕಿಂತ ಮುಂಚೆ ಮರಳು ಕಾಗದದಲ್ಲಿ ಉಜ್ಜಿದೆ. ಯಾಕೆ ಅಂತ ಕಾರಣ ಹೇಳ್ತಾರೆ. ಏಕೆಂದರೆ ಮೆಗ್ನೀಷಿಯಂ ಗಾಳಿಯಲ್ಲಿನ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕ್ರಮವಾಗಿ ಮೆಗ್ನೀಷಿಯಂ ಆಕ್ಸೈಡ್ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ ಆಗಿ ಉಂಟಾಗುತ್ತದೆ. ಆದ್ದರಿಂದ ಪದರವನ್ನು ಹೋಗಲಾಡಿಸಲಿಕ್ಕೆ. ಕರೆಕ್ಟ್. ಹೋಗಿ ಸರ್, ಧನ್ಯವಾದ. ಮೆಗ್ನೀಷಿಯಂನ ಮೇಲೆ ಏನಾಗಿರುತ್ತೆ? ಆ ಆಕ್ಸೈಡ್ನ ಪದರ ಅಥವಾ ಕಾರ್ಬೋನೇಟ್ನ ಪದರ ಉಂಟಾಗಿರುತ್ತೆ. ಆಗ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ. ಅದನ್ನು ಹೋಗಲಾಡಿಸ್ಲಿಕ್ಕೆ ಏನು ಮಾಡಬೇಕು? ಆ ಪದರವನ್ನು ಉಜ್ಜಬೇಕು. ಶಿಲ್ಪ. ಬೇಗ ಬೇಗ ಹೇಳಿ. ಮೆಗ್ನೀಷಿಯಂ ತಂತಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಆಗುವ ರಾಸಾಯನಿಕ ಕ್ರಿಯೆ ಸಮೀಕರಣವನ್ನು ಬೋರ್ಡ್ ಮೇಲೆ ಬರೀಬೇಕು. ಬರುತ್ತಾ? ಬರಲ್ಲ. ಯಾರಿಗೆ ಬರಲಿಲ್ಲ ನಿಂತ್ಕೊಳ್ಳಿ. ಯಾರಿಗೆ ಬರುತ್ತೆ? ಬಾಯ್ಸ್ ಕಡೆ ಕೊಡುವ ಒಂದು ಚಾನ್ಸ್. ಬಾಯ್ಸಿಗೆ ಜಾಸ್ತಿ ಸಿಗ್ತಲ್ವಾ? ತನುಶ್ರೀ ಬಾಯ್.
ಓಕೆ, ಕರೆಕ್ಟ್ ಕರೆಕ್ಟ್. 2mg ಪ್ಲಸ್ O2 2mgO ಬೋರ್ಡ್ ಮೇಲೆ ಬರೆದಿತ್ತು, ನೀವು ಅದನ್ನು ತಲೆ ಒಳಗೆ ತುಂಬಿಕೊಡ್ಲಿಲ್ಲ ಅಲ್ವಾ? ನಾನು ಫಸ್ಟ್ ಹೇಳಿದೆ ಏನು ಹೇಳ್ತೀವಿ ಅದನ್ನ ಗ್ರಾಸ್ ಮಾಡಿ ಅಂತ. ಇರಲಿ, ಬೆಟರ್ ನೆಕ್ಸ್ಟ್ ಟೈಮ್. ಗಾಯತ್ರಿ ಆರ್. ಕೊನೆ ಪ್ರಶ್ನೆ ಗಾಯತ್ರಿ ಅವ್ರಿಗೆ ಬಂದಿರೋದು ನಾನೇ ಹೇಳ್ಬಿಡ್ತೀನಿ, ಬರ್ರಿ. ಹೇಳಿ. ನನಗೆ ಬಂದಿರುವ ಪ್ರಶ್ನೆ, ರಾಸಾಯನಿಕ ಕ್ರಿಯೆಗೆ 2 ಉದಾಹರಣೆ ಕೊಡಿ. ಹಾಲು ಮೊಸರಾಗುವುದು ಮತ್ತು ಕಬ್ಬಿಣ ತುಕ್ಕು ಹಿಡಿಯುವುದು. ಆಮೇಲೆ ಆಮೇಲೆ ಆಹಾರ ಬೇಯುವುದು, ಆಹಾರ ಮೆಗ್ನೀಷಿಯಂ ತಂತಿ ಗಾಳಿಯಲ್ಲಿ ಉರಿಯುವುದು ಅಲ್ವಾ? ಸತು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುವುದು, ಎಲ್ಲ ಏನು ಪ್ರಯೋಗ ಮಾಡಿದ್ವಿ ಅವೆಲ್ಲ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆಗಳಾಗಿರ್ತವೆ. ಓಕೆ, ಈ ಇಷ್ಟು ಪ್ರಶ್ನೆಗಳೇನು ಈಗ ಡಿಸ್ಕಸ್ ಆಗಿದೆ ಇವುಗಳನ್ನೇ ನಾಳೆ ಬರುವಾಗ ನಿಮ್ಮ ಗೃಹ ಕೆಲಸ ಇದೆಯಲ್ಲ, ಮನೆ ಕೆಲಸ, ಹೋಮ್ವರ್ಕ್ ಪುಸ್ತಕದಲ್ಲಿ ನೀವು ಇಷ್ಟು ಪ್ರಶ್ನೆಗಳನ್ನ ಏನು ಮಾಡಬೇಕು, ಬರಬೇಕು ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತೇನೆ. ಮುಗಿಸೋದಕ್ಕಿಂತ ಮುಂಚೆ ನೋಡಿ, ಮಾಡಿರುವ ಪಾಠ ಬಹಳಷ್ಟು ಜನ ಚೆನ್ನಾಗಿ ಆನ್ಸರ್ ಅನ್ನ ಮಾಡಿದಿರಿ, ಅಂದ್ರೆ ಪಾಠವನ್ನ ಏನ್ ಮಾಡಿದಿರಿ, ಚೆನ್ನಾಗಿ ಆಲಿಸಿದಿರಿ. ಆದ್ರೆ ಬೆರಳೆಣಿಕೆ ಒಂದು ಒಬ್ರು ಇಬ್ರು ನನಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅನ್ನುವಂಥದ್ದು ಹೇಳಿದಿರಿ. ಅದು ಮುಂದಿನ ತರಗತಿಯಲ್ಲಿ ಆಗಬಾರ್ದು. ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ಅಲ್ಲಿ ನೇಮ್ಗಳಿದ್ದಾವೆ, ನಿಮಗೆ ಮುಂದಿನ ಪಾಠ ಏನು ಬರುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆಗಳು ಸಿಗ್ತವೆ. ಪಾಠವನ್ನು ಆಲಿಸಿ ಇಲ್ಲಿ ಬಂದು ಉತ್ತರವನ್ನು ಹೇಳಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.